ಸಾರಾ ಮಹೇಶ್ ಅಣ್ಣನೂ ಸೇರಿದಂತೆ 3 ಜನ ಮಂತ್ರಿಗಳು, ತಂದೆಯವರು ರಾಜ್ಯದ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಕಂಠೇಗೌಡರು ಇದ್ರು. 3 ಜನ ಇದ್ರು ವಿಧಾನ ಪರಿಷತ್ನ ಸದಸ್ಯರು. ಆದ್ರೂ ಕೂಡ 2019 ನಾನೊಂದು ಮಾತು ಹೇಳ್ತೀನಿ. ಬಹುಶಃ 2019ರಲ್ಲಿ ಇವತ್ತು ನನಗೆ ಆಗಿರ್ತಕ್ಕಂಥ ರಾಜಕೀಯದ ಅನುಭವಗಳು ಅವತ್ತು ನನಗೆ ಇರಲಿಲ್ಲ. ಬಹಳ ಚಿಕ್ಕ ಹುಡುಗ ನಾನು ಅವತ್ತಿನ್ನು. ನನಗೆ ಅಷ್ಟು ರಾಜಕೀಯದಲ್ಲಿ ಅನುಭವ ಇಲ್ಲದೆ ಹೋದ್ರೂ ಕೂಡ ತಾವೆಲ್ಲ ಗಮನಿಸಿದ್ರಿ. ಎಲ್ಲ ನಮ್ಮ ಶಾಸಕ ಮಿತ್ರರು, ಎಲ್ಲ ನಮ್ಮ ಹಿರಿಯಕರು, ಅವರೆಲ್ಲ ಸೇರಿ ಪಕ್ಷದ ಕಾರ್ಯಕರ್ತರ ಒಂದು ಅಭಿಲಾಷೆಯಂತೆ ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನ ತಾವು ನೀಡಿದ್ರಿ. ಆ ಚುನಾವಣೆಯಲ್ಲಿ ಸರಿಸುಮಾರು 5.25 ಲಕ್ಷ ಜನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಇದು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಂದಿಗೂ ಕೂಡ ನಿಮ್ಮ ಋಣ ತೀರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಯುವಕ ಇವತ್ತು ಈ ವೇದಿಕೆ ಮೂಲಕವಾಗಿ ಹೇಳ್ತೇನೆ. ಏನು ದೇವೇಗೌಡರು ಸಾಹೇಬರು 91 ವಯಸ್ಸಿನಲ್ಲಿ ಇವತ್ತು ರಾಜ್ಯಸಭೆಗೆ ಹೋಗ್ತಾರೆ. ಮೊನ್ನೆ ದೇವೇಗೌಡರು ಸಾಹೇಬ್ರಿಗೆ ಇಲ್ಲಿ ಮುಚ್ಚುಮರೆ ಏನಿಲ್ಲ, ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರು. ನಾನು ದೇವೇಗೌಡರ ಹತ್ರ ಸಾಹೇಬ್ರ ಹತ್ರ ಕೂತ್ಕೊಂಡು ಅವ್ರ ಕಾಲ್ ಕಟ್ಕೊಂಡು ಕೇಳ್ಕೊಂಡೆ, ನೀವೇನಾದ್ರೂ ನಿಜಕ್ಕೂ ಕೂಡ ಮನಸ್ಸು ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗ್ತೀರಿ ಅಂತಕ್ಕಂಥದ್ದಾದ್ರೆ ದಯಮಾಡಿ ನೀವು ಬಂದು ಒಂದು ಅರ್ಜಿ ಸಲ್ಲಿಸೋಗಿ, ನಾವೆಲ್ಲರೂ ನಿಂತು ಪ್ರಾಮಾಣಿಕವಾಗಿ ಇವತ್ತು ನೀವು ಮಂಡ್ಯ ಜಿಲ್ಲೆಗೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ನಮ್ಮ ಜಿಲ್ಲೆ ಜನ ಮರೀಲಿಕ್ಕಿಲ್ಲ. ನಮ್ಮನ್ನ ಕಾಪಾಡ್ತಾರೆ, ನಮಗೆ ವಿಶ್ವಾಸ ಇದೆ, ಬಂದು ಒಂದು ಅರ್ಜಿ ಸಲ್ಲಿಸಿ ಅಂತಕ್ಕಂಥ ಮನವಿ ಮಾಡಿದೆ. ಆದ್ರೆ ದೇವೇಗೌಡರು ಸಾಹೇಬರು ಒಂದು ಮಾತು ಹೇಳಿದ್ರು, ನೋಡಪ್ಪ ಇವತ್ತು ನನಗೆ 91 ವಯಸ್ಸು, ಅವರು ರಾಜ್ಯಸಭೆಗೂ ಕೂಡ ಹೋಗ್ಬೇಕು ಅಂತಕ್ಕಂಥ ಭಾವನೆ ಇರಲಿಲ್ಲ. ಅವ್ರು ಯಾವತ್ತಿಗೂ ಕೂಡ ಚುನಾವಣೆಯಲ್ಲಿ ನಿಂತು ನೇರವಾಗಿ ಚುನಾವಣೆಯಲ್ಲಿ ಮತವನ್ನ ಪಡೆದು ನಿಮ್ಮ ಆಶೀರ್ವಾದ ಪಡೆದು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಿರ್ತಕ್ಕಂಥ ಒಂದು ವ್ಯಕ್ತಿ. ರಾಜ್ಯಸಭೆಗೆ ನೀವು ಹೋಗಲೇಬೇಕು. ನೀವು ಹೋಗಿ ರಾಜ್ಯದ ಪರವಾಗಿ ಇವತ್ತು ನೀರಾವರಿಯ ಪರವಾಗಿ, ಕಾವೇರಿಯ ಪರವಾಗಿ, ನಮ್ಮ ನಾಡಿನ ನೆಲ ಜಲ ಭಾಷೆಯ ಪರವಾಗಿ ಇವತ್ತು ನಿಂತು ನೀವು ಹೋರಾಟವನ್ನು ಮಾಡಬೇಕು. ದಯಮಾಡಿ ನೀವು ರಾಜ್ಯಸಭೆಗೆ ಹೋಗ್ಲೇಬೇಕು, ಒಪ್ಕೊಳ್ಳೇಬೇಕು ಅಂತಕ್ಕಂಥದ್ದು ಪಕ್ಷದ ಎಲ್ಲ ಮುಖಂಡರುಗಳು ಅವ್ರಿಗೆ ಹೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ತಲೆಬಾಗಿ ಇವತ್ತು ರಾಜ್ಯಸಭೆಗೆ ಹೋಗಿರ್ತಕ್ಕಂಥದ್ದು. 91 ವಯಸ್ಸಿನಲ್ಲಿ ಅಣ್ಣ ಇವತ್ತು ನಮ್ಮಂತ ಯುವಕರಿಗೆ ಇವತ್ತು ಸ್ಫೂರ್ತಿ. ಇವತ್ತು ಕಾವೇರಿ ವಿಷಯವಾಗಿ ಜಿ ಟಿ ದೇವೇಗೌಡರು ಸಾಹೇಬರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವ್ರಿಗೆ ನಿಲ್ಲಿಕ್ಕಾಗೋದಿಲ್ಲ. ಇವತ್ತು ವೀಲ್ ಚೇರ್ ನಲ್ಲಿ ಹೋಗ್ತಾರೆ. 4 ಜನ ಇವತ್ತು ವಯಸ್ಸಿನ ಕಾರಣದಿಂದ ಇವತ್ತು ನಾವೆಲ್ಲ ಬದುಕಿರ್ತೀವೋ ಇಲ್ವೋ 91 ವರ್ಷದಲ್ಲಿ. ಆದ್ರೆ ಇವತ್ತು ಆ ಪುಣ್ಯಾತ್ಮ ಇನ್ನು ನಮ್ಗೆ 100 ವರ್ಷಗಳ ಕಾಲ ಈ ರಾಜ್ಯವನ್ನ ಕಟ್ಟಲಿಕ್ಕೆ, ಈ ರಾಜ್ಯವನ್ನ ಸೇವೆ ಮಾಡ್ಲಿಕ್ಕೆ ಜನಗಳಿಗೆ ಇರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಇವತ್ತು ನಿಂತು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಬಹಳ ಜನ ತಮಿಳುನಾಡಿನ, ಬಹಳ ಜನ ಅಲ್ಲಿ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವ್ರಿಗೆ ಹೇಳ್ತಾರೆ, ನಾವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ಬಾಳಿ ಬದುಕಬೇಕು. ಇವತ್ತು ನಮ್ಮ ರೈತಾಪಿ ವರ್ಗ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ದಯವಿಟ್ಟು ಕಾವೇರಿಯ ವಿಚಾರವಾಗಿ ನಮ್ಗೆ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ದೇವೇಗೌಡರು ಸಾಹೇಬರು ಮನವಿ ಮಾಡ್ತಾರೆ. 60 ವರ್ಷದ ಸುದೀರ್ಘವಾದಂತ ದೇವೇಗೌಡರ ರಾಜಕಾರಣದ ಜೀವನದ ಬದುಕಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ಇವತ್ತು ಅವ್ರನ್ನ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡ್ಲಿಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ಲಿಕ್ಕೆ ಬಹು ಮುಖ್ಯವಾದಂತ ಕಾರಣ ಅಂತಕ್ಕಂಥದ್ದು ನಾವೆಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ.